ಗೈಸ್ ಇದನ್ನು ಬುಕ್ ಮಾಡ್ಕೊತಾ ಇದ್ದೀವಿ. ಇದು ಸೊ ಗೈಸ್ ಇವಾಗ ಸೆಟ್ಟು ಬುಕ್ ಮಾಡೋಗೈತೆ ಅಲ್ಲ. ಈಗ ನಾಳಿಕೆ ಪಟಾಕಿ ತರೋಕೋಬೇಕು. ನಾಳೆ ಸಿಗ್ತೀವಿ. ನಮ್ಮ ಆಟೋ ಡ್ರೈವರ್ ರೆಡಿ ಆಗೋರೆ. ಬೆಳಗ್ಗೆ ಡ್ಯೂಟಿಗೆ ಹೋಯ್ತವ್ರೆ. ಸರ್ ಇಲ್ಲಿಂದ ಕುರುಬಳ್ಳಿಗೆ ಎಷ್ಟು ಸರ್? ಚಿಕ್ಕ ಮುಚ್ಕೊಂಡು ಮೀಟ್ರ್ ಹಾಕಲ್ಲಿ 40 ರೂಪಾಯಿ ಅಂತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಹೇಗಿದ್ದೀರಲ್ರು? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಎಷ್ಟು ಕಮೆಂಟು ಅಂದರೆ ಬೇಜಾನ್ ಕಮೆಂಟ್ಗಳು ಮಾಡಕ್ಕೆ ಬಿಟ್ಟಿದ್ದೀರಾ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲ್ಲ ಕಮೆಂಟು ಮೆಸೇಜ್ ಬ್ರೋ ನೆಕ್ಸ್ಟ್ ವಿಡಿಯೋ ಯಾವಾಗ ಅಂತ. ಸೊ ಇವಾಗ ಬರ್ತಾಯಿದೆ ವಿಡಿಯೋ. ಓಕೆ, ಮತ್ತು ಅಪ್ಡೇಟ್ಸ್ಗಳು ಕೊಟ್ಟಿಲ್ಲ. ಹೋಗ್ತಾ ಕೊಡ್ತೀನಿ ಅಪ್ಡೇಟ್ಸು. ಮತ್ತು ಇನ್ನೂ ಒಂದು ಬಿಗ್ ಅಪ್ಡೇಟ್ ಇದೆ, ಅದು ಹೋಗ್ತಾ ಹೇಳ್ತೀನಿ. ಸೊ ಇವಾಗ ಫಸ್ಟ್ ಬಂದು ಇವಾಗ ಪಟಾಕಿ ತರಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಆಲ್ರೆಡಿ ಹೊರಡ್ಬೇಕು. ಈಗ ಗಾಡಿಯಲ್ಲಿ ಎತ್ಕೊಂಡಿದ್ದೀವಿ. ಪಟಾಕಿ ತರಕ್ಕೆ ಹೊಸೂರು ಹತ್ರ ಹೋಗ್ತಾಯಿದ್ದೀವಿ. ಆಮೇಲೆ ಪೇಪರ್ ಬ್ಲಾಸ್ಟ್ನ ಬುಕ್ ಮಾಡಿದ್ದೀವಿ. ಸೊ ಇನ್ನೂ ಒಂದು ಫಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಪೇಪರ್ ಬ್ಲಾಸ್ಟ್ನ ಬುಕ್ ಮಾಡಿದ್ದೀವಿ. ನಾನು ಅವರು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಕೆಳಗಡೆ. ಸೊ ತುಂಬ ಕಮ್ಮಿ ಬೆಲೆಗೆ ಅಫೋರ್ಡಬಲ್ ಪ್ರೈಸ್ಗೆ ಮಾಡಿಕೊಟ್ಟವ್ರೆ. ಹೋಗಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಇಷ್ಟ ಆದರೆ ಬುಕ್ ಮಾಡಿರಿ. ತುಂಬ ಕಮ್ಮಿಗೆ ಮಾಡ್ತಾವ್ರೆ ನನ್ನ ಕಡೆಯಿಂದ ಅಂತ ಹೇಳ್ರಿ. ಮತ್ತು ಗೈಸ್ ಇನ್ನೂ ಒಂದು ಬಿಗ್ ಅಪ್ಡೇಟ್ ಏನು ಅಂದರೆ, ಸೊ ನಮ್ಮದೇ ಒಂದು ಓನ್ ಕ್ಲಾತಿಂಗ್ ಬ್ರ್ಯಾಂಡ್ನ ಬಿಲ್ಡ್ ಮಾಡ್ತಾಯಿದ್ದೀವಿ. ಸೊ ಅತಿ ಶೀಘ್ರದಲ್ಲೇ ಬರುತ್ತೆ ಅದು. ಸೊ ಅದು ಇನ್ನೇನು ಈ ವೀಕಲ್ಲೇ ಬರುತ್ತೆ. ಸೊ ನಿಮ್ಗೇನಾದರೂ ಗಣೇಶ ಹಬ್ಬಕ್ಕೆ ನೀವೇ ಬೇಕಂದರೆ ಕಸ್ಟಮೈಸ್ ಮಾಡಿ ನನಗೆ ಅದನ್ನು ಕಳಿಸಿದ್ರೆ ಅದನ್ನು ನಿಮ್ಮ ಕ್ಲಾತ್ ಮೇಲೆ ಪ್ರಿಂಟ್ ಮಾಡಿಕೊಡ್ತೀನಿ. ಓವರ್ ಸೈಜ್ ಆಗಿರ್ಬೋದು, ಟಿ ಶರ್ಟ್ ಆಗಿರ್ಬೋದು. ಈ ಕಡೆ ಬರ್ತೈತೆ ನೋಡ್ರಿ ಸೈಡಲ್ಲಿ. ಸೊ ಆ ಥರ ಬರುತ್ತೆ. ಸೊ ಈ ವೀಕ್ ಒಳಗಡೆ ಎಲ್ಲ ಮಿಷಿನ್ ಎಲ್ಲ ಬರುತ್ತೆ. ಸೊ ಅದು ಕೂಡ ಅಪ್ಡೇಟ್ ಬರುತ್ತೆ. ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ರಿ. ಸೊ ನಿಮ್ಗೇನಾದರೂ ಕಸ್ಟಮೈಸ್ ಕ್ಲಾತ್ ಬೇಕಂದರೆ ಯಾವುದೇ ಥರದ್ದು ಬೇಕಂದ್ರೂ ನನಗೆ ಮೆಸೇಜ್ ಮಾಡಿರಿ, ನಾನು ಅದನ್ನು ಮಾಡಿಕೊಡ್ತೀನಿ. ಎಲ್ಲ ಜೈಲಿಗೆ ಕಳ್ಸಾಯ್ತು. ಇದ್ಯಾಕೆ ಮೀಟ್ರ್ ಹಾಕೊಂಡಿದ್ಯಾ? 30 ರೂಪಾಯಿ ಎಷ್ಟು? 30-40 ರೂಪಾಯಿ ಅತ್ತಾನೆ ಈಗ 18 ರೂಪಾಯಿ ಕಿಲೋಮೀಟರ್ ಐತಿ. ಕಾಕಿ ಶರ್ಟ್ ಹಾಕೊಳ್ಳೋದೇ. ಓಕೆ, ಹೋಗೋಣ. ಅಲ್ಲೋದ್ಮೇಲೆ ಸಿಗ್ತೀನಿ. ಬೈ ಗೈಸ್. ನೋಡ್ರಿ ಕಳ್ಳನ ಮಗ ಈಗ ಯಾರ್ದು ಬೇರೆ ಡಿ ಎಲ್ ಹಿಡ್ಕೊಂಡು ಇವನು ಡಿ ಎಲ್ ಅಂತ ಮಕಾರ್ ಮಾಡ್ತಾವನೆ. ಹೆಸರೇನು ಅಂದರೆ ಈ ಡಿ ಎಲ್ ಮೇಲಿರೋ ಹೆಸರು ಕರೆಕ್ಟಾಗಿ ಹೇಳ್ಬಿಟ್ಟ, ಮಹೇಶ್ ಅಂತ. ನಿಮ್ಮ ಅಪ್ಪನ ಹೆಸರು ಏನು ಅಂದರೆ ಸಾಯಿಬಾಬಾ ಅಂತ ಅವ್ರಪ್ಪ. ನೋಡಿ ನಮ್ಮ ಡ್ರೈವರ್ ರೆಡಿ ಆಗೋನೆ. ಮಕ್ಕರ್ ಲೆಫ್ಟ್ಗೆ ಹೋಗೋರಿಗೆ ಹೋಗ್ದಂಗೆ ಅಡ್ಡ ಹಾಕೋನೆ ಗಾಡಿನ. ಯಾವ್ಯಾರ ಇಬ್ರು ಇವಾಗ ಬನಶಂಕರಿನಾ? ಕರೆಕ್ಟೇ, ಇವಾಗ ಬನಶಂಕರಿಲಿದ್ದೀವಿ. ಘಟ ಗೈಸ್ ನೋಡಿ ಹುಚ್ಚಾಯ್ತವ್ರಿಲ್ಲಿ. ನಿಯರ್ ಹೊಸೂರು ಬಾರ್ಡ್ರ್ ಹತ್ರ ಇದ್ದೀವಿ. ಇನ್ನೇನು ಹೊಸೂರು ಬಾರ್ಡ್ರು ರೀಚ್ ಆಗಬೇಕು. ಇನ್ನೇನು ಸ್ವಲ್ಪ ದೂರ. ಆಗಲೇ ಸ್ಟಾರ್ಟ್ ಆಗೈತೆ ಪಟಾಕಿ ಅಂಗಡಿಗಳು. ಆಗಲೇ ಈ ಕಡೆಯಿಂದಲೇ ಸ್ಟಾರ್ಟ್ ಆಗವೆ ಬೇಜಾನು. ಸೊ ಅಲ್ಲಿ ಹೋಗೋಣ. ಬಾರ್ಡ್ರ್ ಹತ್ರ ಇನ್ನೂ ಕಮ್ಮಿ ಇರುತ್ತಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಇದು ಹೊಸೂರು ಬಾರ್ಡ್ರ್ ಹತ್ರ ಬಂದಿದ್ದೀವಿ. ಬಾರ್ಡ್ರಿಂದ ಒಂಚೂರು ಒಳಗೆ ಹಿಂದಕ್ಕೇನೆ ಇದು ಯಾವುದೋ ಗಲ್ಲಿ ರೋಡಿಗೆ ಬಂದು ಗಾಡಿ ಇಲ್ಲೇ ಆಟೋ ಇಲ್ಲೇ ಸೈಡ್ ನಿಲ್ಸ್ಬಿಟ್ಟೈತಾ ಇದೀವಿ. ಯಾವುದೋ ಏರಿಯಾ ಗೊತ್ತಿಲ್ಲ ಗೈಸ್. ಹಬ್ಬ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾವ್ರೆ.
ರೋಡ್ ನಮ್ದ್ರಲ್ಲಿ ಒಂದು ಬ್ಯಾನರ್ಗೆ ನಾವು ಸುಸ್ತೈತೀವಿ. ಇವ್ರು ಮಡಗಿರೋ ಬ್ಯಾನರ್ಗಳು ನೀವು ಲೆಕ್ಕ ಹಾಕೋಬಿಟ್ರೆ ಕಳೆದು ಹೋಯ್ತೀರ. ಇಲ್ಲೊಂದಷ್ಟು ಬ್ಯಾನರಾ ನೋಡ್ರಿ, ಹಿಂಗೆ ಬಂದರೆ ಹಿಂಗೊಂದು ಬ್ಯಾನರು ನೋಡ್ರಿ, ಅಲ್ಲೆರಡು ಬ್ಯಾನರ್ಗಳು ಹಂಗೆ ಬರ್ತಾ ಹೋದ್ರೆ ಇಲ್ಲಿ ಊಟ. ಇವ್ರು ನೋಡಿ ಬ್ರೋ ಬ್ಯಾನರ್ಗಳೆಲ್ಲ ಹೆಂಗ್ ಇಡ್ಸವ್ರೆ ನೋಡ್ರಿ, ಬ್ಯಾನರ್ಗಳು ಹೆಂಗಿಟ್ಟವ್ರೆ. ಇಲ್ಲಿ ಯಾವ ಹಬ್ಬ ಮಾತ್ರ ಸಖತ್ತಾಗಿ ಮಾಡ್ತಾವ್ರೆ ಸೈಕಗೆ. ಗ್ರಾಮ ಹಬ್ಬ ಗಾಯ್ಸ್, ಅಲ್ಲಿ ಯಾವ್ದೋ ಆಟ ಹೋಯ್ತೈತೆ, ನಮಗೆ ಹೋಗಲ್ಲ ಅಂತ ಹೇಳ್ದ. 1 ಕಿಲೋಮೀಟ್ರ್ ಒಳಗಡೆ ಎಲ್ಲ ನಿಲ್ಸ್ಬಿಟ್ಟು ಹೋಯ್ತಾ ಇದೀವಿ ಈಗ ಗಾಡಿನ. ಮಾಡೋದೆಲ್ಲ ಇಂಥ ಕೆಲಸನೇ. ಗಾಯ್ಸ್, ಪಾದಯಾತ್ರೆ ಸ್ಟಾರ್ಟ್ ಆಗೈತೆ. ಇಲ್ಲಿಂದ ಇನ್ನೂ 2 ಕಿಲೋಮೀಟ್ರು ಜಯನಗರಿ ಪಾದಯಾತ್ರೆಗೆ. ಇವನಿಗೆ ಮಕ್ಕಳಾಯ್ತಿಲ್ಲ, ಮಕ್ಕಳಾಗ್ಲಿ ಅಂತ ಪಾದಯಾತ್ರೆ ಮಾಡ್ತಾ ಇದೀವಿ. ಇವರು ಪಾಪ ಬೈಕ್ ಅವ್ರಿಗೆ ಈ ಕಡೆ ಅಂತ ಹಾಕೋರೆ. ಇಲ್ಲಿ ಯಾರೋ ಲವರ್ಸ್ಗಳು ರೈಟ್ ಸೈಡ್ಗೆ ಹೋಗ್ಬಿಟ್ರು, ಬೈತವ್ರಿ ಪಿ ಊದ್ಕೊಂಡು. ಅವ್ನು ಸೈಕಲ್ ಬೈತ, ಅವ್ನು ಕಣ್ಣೇ ಕಾಣಿಸಲ್ಲ ಅಂತ. ಅವರೇ ನೋಡ್ರಿ. ಸೊ ಒಂದು ಇದಕ್ಕೆ ಬಂದಿದ್ದೀವಿ. ಎಷ್ಟೈತೆ ಬ್ರೋ? ಇದೆಷ್ಟು? 3,000 ಇದು. ಇದೊಂದು ತಗೊಂಡೋಗ್ಬಿಡೋಣ ಬ್ರೋ, ಸಾಕು. ನೋಡಿ ಗಾಯ್ಸ್, ಇಲ್ಲಿ ಪೂಜೆ ಮಾಡ್ತಾವ್ರೆ. ಗಾಯ್ಸ್ ನೋಡಿ, ಕರ್ನಾಟಕ ಬಾರ್ಡ್ರು ಇಲ್ಲಿಗೆ ಎಂಡ್ ಆಗುತ್ತೆ. ಕರ್ನಾಟಕ ಫ್ಲಾಗು ಆರಿಸ್ಬಿಟ್ಟವ್ರು ನಮ್ಮ ಕನ್ನಡಿಗರು. ಇದು ಗೊತ್ತು. ಕರ್ನಾಟಕ ಇಲ್ಲಿಗೆ ಸ್ಟಾಪ್. ಅಣ್ಣೆ ಹೊಡೆದೇ ಬಿಡ್ಬೇಕು ಇವಾಗ. ಇಲ್ಲಿಗೆ ಹಂಗೆ ಬ್ರೋ, ನಾವು ಹಂಗೆ ಬ್ರೋ, ಎಲ್ಲಿ ಬೇಕಾದ್ರೂ ನೆಟ್ಬತ್ತೀವಿ. ಆ ಗಡ್ಸೈತೆ ನಮಗೆ ಕನ್ನಡದವ್ರಿಗೆ. ನಾವು ಸ್ವಲ್ಪ ಇದೆಲ್ಲ ಮುರಿದೋಗೈತೆಲ್ಲ ರೆಡಿ ಮಾಡಿದ್ರೆ ಬಾರಿ ಇರುತ್ತೆ. ಇಲ್ಲಿಂದ ನೋಡ್ರಿ, ಇಲ್ಲೊಂದು ಐತೆ ಪಟಾಕಿ ಫುಲ್ಲು ಸ್ಟಾರ್ಟು. ಗೈಸ್, ಇಲ್ಲೊಂದು 4-5 ಐತೆ. ಇನ್ನು ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮುಂದೆಗಡೆ ಚೆನ್ನಾಗಿರೋವೆ, ಇನ್ನೂ ಕಮ್ಮಿಗೆ ಸಿಗ್ತವೆ. ಸೊ ಅದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಏಕ ಐತೆ ನೋಡಿ ಗೈಸ್, ಫುಲ್ಲು ಅಲ್ಲಿ ಗಂಟ ಏಕ ಐತೆ. ಇಲ್ಲೊಂದು ನಾವು ನೋಡಿದರೆ ನಮ್ರ ಸೊ ಅಂಗಡಿ ಹುಡುಕ್ತಾ ಇದ್ದೀವಿ. ಒಂದು ಪಟಾಕಿ ಅಂಗಡಿ ಬಂದಿದ್ದೀವಿ. ಇವಾಗ ನೋಡಬೇಕು. 240 ಮಲ್ಟಿ ಕಲರ್ ಶಾಟ್, ಇದೊಂದು ಐಡಿಯಾ ಐತೆ. ಒಂದೇ ಆಟ ಬಾಂಬ್ ಅನ್ಸುತ್ತೆ. ಹ್ಞೂ ಕಣ. ಗೈಸ್, ಅವರು ಅಣ್ಣ ಒಂದು ಒಳ್ಳೆ ಐಡಿಯಾ ಕೊಟ್ಟರು. ಯಾರನ್ನ ನೆಕ್ಸ್ಟು ನೀವೇನಾದ್ರು ಆಟ ಗಿಟದಲ್ಲಿ ಬಂದರೆ ಆ ಕಡೆ ಸರ್ವಿಸ್ ರೋಡಿಂದ ಬಂದು ಮುಂದೆ ಇಲ್ಲೇ ಬ್ರಿಡ್ಜ್ ಐಡಿ ತಗೊಂಡು ಹಿಂಗೆ ಬರ್ಬೋದು. ತಮಿಳ್ನಾಡಲ್ಲೂ ಇದು ತಮಿಳವರು ಕನ್ನಡದಲ್ಲಿ ಹೇಳ್ದವ್ರು, ನಮ್ಮ ಇಂಗ್ಲೀಷಲ್ಲಿ ಹೇಳ್ತಾ ಇಲ್ಲ. ಎಲ್ಲ ಕನ್ನಡ ಬಾರ್ಡ್ರನ್ನೇ ಅಲ್ವಾ. ನೋಡಿ ಗಾಯ್ಸ್, ಇದು ಸೊ ಫುಲ್ಲು ಕ್ರ್ಯಾಕರ್ಸ್ ಫುಲ್ಲು ಐತೆ ಸ್ಟಾಕ್ಸು. ಸೊ ನೋಡ್ಬೋದು ಎಲ್ಲ ಥರನೂ ಐತೆ. ಸ್ಪೈ ಶರ್ಟು. ಇದೇನಿದು ಅಟಮ್ ಬಾಂಬ? ಇದು ಅಟಮ್ ಬಾಂಬು. ರೆಡ್ ಬಾಂಬ್ ತರೋನಿಶು. ಹಾಂ, ಇದೇನಣ್ಣ ಇದು? ಭೂ ಚಕ್ರ ಅನ್ಸುತ್ತದೆ. ಏನಿದು? ಅಟಮ್ ಬಾಂಬ್. ಅಟಮ್ ಬಾಂಬ್ ಗೊತ್ತದಲ್ಲ ಬಾಂಬು, ಅದು ತಪ್ಪುದೊಂದು ಕೊಡ್ರಿ ಅಣ್ಣ. ಇದೆ ನಾವು ಹೇಳಿದ್ದು. ಇಲ್ಲ ಐತಲ್ಲ ಸುಸೂರು ಬತ್ತಿನ ಅದು.
ಚಕ್ರ. ಆಮೇಲೆ ಸ್ನೋ ಅಣ್ಣ ಸ್ನೋ ಇದು ಇದು ಸಿಂಗಲ್ ಶಾಟ್ ತಾನೇ, ಇದು ಸಿಂಗಲ್ ಶಾಟ್. ಇದೊಂದು 2 ಹಾಕ್ಸದ ಎಷ್ಟು ಅಣ್ಣ ಒಂದು ಸಾಕು ಡಿಫ್ರೆಂಟ್ ಆಗಿ ತಗೊಳೋಣ ಬ್ರೋ, ಅಂದ್ರೆ ನೋಡಿದ್ರೆ ಡಿಫ್ರೆಂಟ್ ಆಗಿ ಇರಬೇಕು. ಒಂದೇ ಒಂದು ಹೊಡಿಯೋದಷ್ಟೇ, ಫುಲ್ ಬ್ಲಾಸ್ಟ್ ಆಗುತ್ತೆ. ಸಾಕು ಅದೇ ಸಾಕು. ಹಂಗೆ ಲೌಡೆ ಅದು ಕೆಳಗಡೆ ಇಕ್ಕದು ಹಿಂಗ್ ಹಚ್ಬಿಟ್ಟು ಡಮ್ಮ ಮಕ ಮೂತಿ ಹೋಯ್ತದೆ. ಫುಲ್ಲು ಜಾಸ್ತಿ ಹೈಟ್ ಹೊಡಿತದ ಅದು. ಇನ್ನೊಂದಿದೆ ಸೌಂಡ್ ಮಾತ್ರ ಬರೋದನ್ನ ಇದು ಕಲರ್ ಬೇಕು. ಒಂದ್ ಹಾಕೊಳ್ಳೋಣ ಅಂದ್ರೆ ಹಾಕೊಳ್ಳೋಣ ಬ್ರೋ. ಒಂದ್ ಸಾಕು. ಒಂದ್ ಚೆನ್ನಾಗಿರೋದು ನೋಡ್ರಿ ಯಾವ್ದನ ಕಲರು. ಇವ್ರೇನು ನಮ್ಮ ಇಂಡಿಯಾ ಫ್ಲಾಗ್ ಇರ್ತಾವಳೆ, ಚೆನ್ನಾಗೈತೆ ನೋಡ ಪರ್ಪಲ್ದು. ಅದ್ ಬೇರೆ ನಿಮ್ಗೆ ತಗೊಂಡ್ರೆ ಚಿಟ್ ಅನ್ನೋದು. ಚಿಟ್ಟು. ಅದೇ ಮಳೆ ತರ ಬರುತ್ತಲ್ಲ, ಮಳೆ ತರ ಬರೋದನ್ನಿದೆ ಅಲ್ಲ ಇದೆ. ಅದು ಮಳೆ ತರ ಬರೋದು ಬಿಟ್ರಿ. ಅದೇ ಅಣ್ಣ ಇದು ದೊಡ್ಡದಿತ್ತಲ್ಲ, ದೊಡ್ಡದು ರೇಟ್. ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ, ಬರಲ್ಲ ಎಲ್ಲ ಬೇಕಾಗಿಲ್ಲ. ಚಿಕ್ಕ ಬರೀ ಇವೆ 7 ಶರ್ಟು 7 ಕಲರ್. ಎಲ್ಲ ಕಡೆ ಬ್ಲಸ್ಟ್ ಆಗ್ಬೇಕಣ್ಣ, ನೋಡ್ತಾರ ತಿಗೋರ್ಕೋಬೇಕು. ಒಳಗಡೆ ಹೋಗ್ಬಿಟ್ಟು ಅದೇ ಅದೇನಿಲ್ಲ, ಹಂಗೆ ಓಪನ್ ಮಾಡಿ ಹಂಗೆ ಅದ್ರ ಸಮೇತನೇ ಹೊಡಿಯೋದು. ಅದೊಂದು ಎತ್ಕೊಳ್ರಿ ಬ್ರೋ, ಹೊಡಿತೀವಲ್ಲ ಅದು ಹೆಂಗಿದ್ರು ಓಪನ್ ಮಾಡ್ಬಿಟ್ಟು ಹಂಗೆ ಹಾಕ್ಬೋದು. ತೆಗಿರಿ. ಇದು ಆಗಿಲ್ಲ ಅಂದ್ರೆ ಫುಲ್ ಬಾಂಬ್. ಯಾರ್ಯಾರು ಜಾಸ್ತಿ ಮಾತಾಡ್ತಾರೋ ಅವ್ರು, ಯಾರ್ಯಾರು ಜಾಸ್ತಿ ಮಾತಾಡೋರು ನಮ್ಗೆ ಅವ್ರು ಕಾರಡಿಲಿ ಹಾಕ್ಬಿಡೋದು. ಇಲ್ಲ ಖಾಲಿ ಅಣ್ಣ ಇನ್ನೊಂದು ಎತ್ಕೊಳ್ಳೋಣ. ಅದೇ ಇಲ್ಲಿ ತಗೊಂಡಿದ್ದೀರಲ್ವಾ, ಇನ್ನೇನು ಬೇಕಾ? ಇದು ದೊಡ್ಡದು ಎಷ್ಟಾಯ್ತದೆ? ಅಣ್ಣ ದೊಡ್ಡದು ಎಷ್ಟಿದು? ನನ್ಗೆ ಹೇಳೋಣ, ನೀನು ಬೇರೆಯವ್ರಿಗೆ ಹೇಳ್ಬೇಡ. ಒಂದು ಹೊಡೆಯಕ್ಕೆ ಇದೊಂದು ಹಾಕೊಳ್ಳೋಣ. ಇದೊಂದು ರೆಡಿ ಮಾಡ್ಕೊಂಡ್ವಿ. 10K ಒಂದು ತಗೊಳ, ಹಂಗಾರೆ 5K ಒಂದು ತಗೊಳ್ರಿ, 10K ಒಂದು ತಗೊಳ್ರಿ ಸಾಕು. ಇವಾಗ ಇದಾಕತ್ತೀನಣ್ಣ. ಇಲ್ಲ ಆಯ್ತಾ? ಓಕೆ, ಒಂದು ಎಷ್ಟು ಜಾಸ್ತಿ ಅದೇ ಇದಾವೆ ಬ್ರೋ. ಓಪನ್ ಆಗಿರೋದು ನೋಡ್ಕೊಳ್ರಿ. ಕಲರ್ ಪೆನ್ಸಿಲು ಗೈಸ್, ಇಷ್ಟು ಆರ್ಟ್ ತಗೊತಾ ಇದ್ದೀವಿ ಈಗ ಪಟಾಕಿ ನೋಡ್ಬೋದು. 5K ಒಂದು, 10K ಅದೊಂದು, 2K ಶಾರ್ಟ್ಸು 4, ಮತ್ತು ಇದೊಂದು 240 ಶಾರ್ಟ್ಸು ಸ್ಕೈ ಶಾರ್ಟು, ಇದು ದೊಡ್ಡ ತಗೊತಿದ್ದೀವಿ. ಮತ್ತು ಇನ್ನು 60 ಶಾರ್ಟ್ದು ಒಂದು 2-3 ಬೇಕು ಸ್ಕೈ ಶಾರ್ಟು ನೋಡ್ತಿದ್ದೀವಿ. ಮತ್ತು ಇದೊಂದು ತಗೊಂಡಿದ್ದೀವಿ ಸ್ಕೈ ಶಾರ್ಟು, ಒಂದೇ ಒಂದು ಸಿಂಗಲ್ ಪೀಸು ಮೇಲೆ ಬ್ಲಾಸ್ಟ್ ಆಗೋದು. ಮತ್ತು ಇದೆರಡು ಬಾಂಬು, ಫುಲ್ಲು ಪೇಪರ್ ಎಲ್ಲ ಚಿದ್ರ ಆಗೋದಿದ್ದು ಪೇಪರ್ ಬಾಂಬು. ಮತ್ತು ಇದು ಕಲರ್ದು ಲಾಸ್ಟ್ ಟೈಮ್, ಇದು ಕಲರ್ದು ಏನಾಗಿತ್ತು ಅಂದರೆ ನಾನು ತೊಗೊಂಡಿದ್ದೆ ಲಾಸ್ಟ್ ಟೈಮು. ಸೊ ಅದೇನಾಯಿತು ಅಂದರೆ ಹೊಡ್ಕೊಳ್ಳಿಲ್ಲ, ಯಾವುದೋ ಒಂದಷ್ಟೇ ಹೊಡೆದಿದ್ದು, ಫುಲ್ ಸ್ಮೋಕ್ ಬರೋದು. ಸೊ ಈ ಸತಿ ನೋಡ್ಬಿಟ್ಟು ಚೆನ್ನಾಗಿರೋದು ತಗೊತಾ ಇದ್ದೀವಿ. ಸೊ ಸತಿ ಅಲ್ಲೆಲ್ಲ ಈಚೆ ಕಡೆ ತೊಗೊಂಡಿದ್ವಿ. ಆಮೇಲೆ ಅದು ಪಿಕಾಕ್ದು ಒಂದು ನೋಡೋಣ, ಮತ್ತು ಇನ್ನೂ ನೋಡ್ತಾ ಇದ್ದೀವಿ ಹೊಸದು. ಪರವಾಗಿಲ್ಲ, ಇಲ್ಲಿ ಬನ್ನಿ, ಆಮೇಲೆ ಹೇಳ್ತೀನಿ ನಾನು ರೈಟ್ ಎಲ್ಲ ಎಷ್ಟು ಬಿತ್ತು ಅಂತ. ಆಮೇಲೆ ನಿಮ್ಗೆ ಹೇಳೋದು ನಾನು ಸಜೆಷನ್ ಕೊಡೋದು. ಗೈಸ್, ಇದು ಈಗಲೇ ಬುಕ್ ಮಾಡ್ಕೊತಾ ಇದ್ದೀನಿ, ನಾನೇ ಹಚ್ಬೇಕಿದು ಅಂತ. ಇದು ಗಣೇಶನ ಹಿಂದೆಗಡೆ ಈಗ ಐಡಿಯಾ ಮಾಡಿರೋದು. ಗೈಸ್ ಎಲ್ಲ ಪ್ಯಾಕ್ ಆಯ್ತೈತೆ, ಎಲ್ಲ ತಗೊಂಡಿದ್ದೀವಿ. ಸ್ವಲ್ಪ ಕಮ್ಮಿ ಸ್ಕೈ ಶಾರ್ಟದ್ದು ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ವಿ, ಸ್ವಲ್ಪ ರೈಟ್ ಎಲ್ಲ ಹೆವಿ ಬೀಳ್ತಿತ್ತು, ಅದಕ್ಕೋಸ್ಕರ ಒಟ್ನಲ್ಲಿ ಕಮ್ಮಿ, ತುಂಬ ಕಮ್ಮಿಗೆ ಹಾಕೊಟ್ರು. ರಿಸೀಪ್ಟ್ಗಿಂತ ರೇಟ್ ಹೇಳಿದ್ಕಿಂತ ಸ್ವಲ್ಪ ಕಮ್ಮಿಗೆ ಮಾಡಿಕೊಟ್ಟವ್ರೆ. ಹಾಂ, ಅದೇ
ಇವೇ ಇವ್ ಅಣ್ಣನೇ ನೋಡ್ಕೊಳ್ರಿ. ಇವ್ ಅಣ್ಣ ನೆಕ್ಸ್ಟ್ ಟೈಮ್ ಬಂದರೆ ನಮ್ಮ ವ್ಲಾಗ್ ತೋರಿಸ್ರಿ. ನಮ್ಮ ವ್ಲಾಗ್ ತೋರಿಸ್ಬಿಟ್ಟು ಬೈ ಮಾಡೋರು ಮಾಡಿರಿ. ಕಾರ್ಡ್ ಇದೆ ಅವ್ರದ್ದು. ಕಾರ್ಡ್ ಇದೆ, ಇದು ನೋಡಿರಿ. ಅಣ್ಣ ನಂಬರ್ ಇನ್ನೊಂದು ಇದೆ, ಕಾರ್ಡ್ ಕೊಟ್ಬಿಡ್ರಿ ಅಣ್ಣ. ಕಾರ್ಡ್ ಒಂದು ಎರಡು ನಂಬರ್ ನೋಡ್ಕೊಳ್ರಿ. ಕಾರ್ಡು ಅಂಗಡಿನೂ ಶಾಪು ತೋರಿಸ್ಬಿಡ್ತೀನಿ ನಿಮಗೆ. ಸೊ ನೀವು ಆ ಟೋಲ್ ಗೇಟ್ ಇಂದ ಹಂಗೆ ಸ್ಟ್ರೈಟ್ ಬರಬೇಕು, ಎಲ್ಲೂ ನಿಂತ್ಕೋಬೇಡ್ರಿ. ಸ್ಟ್ರೈಟ್ ಬಂದರೆ ನಿಮ್ಗೆ ಚೋಟಾ ಭೀಮ್ದೆಲ್ಲ ಈ ಥರ ಕಾಣಿಸುತ್ತೆ ನಿಮಗೆ, ನೋಡ್ಬೋದು ಸಾಯಿಬಾಬಾ ಫೋಟೋ. NSR ಅಂತ ಐತಲ್ಲ, ಈ ಶಾಪ್ಗೆ ಬನ್ನಿ, ಕಮ್ಮಿ ಮಾಡಿಕೊಡ್ತಾನೆ ಭಯ್ಯ. ಎಲ್ಲೂ ಹೋಗ್ಬೇಡ್ರಿ, ನಿಜವಾಗ್ಲೂ ಕಮ್ಮಿ ಮಾಡಿಕೊಡ್ತಾರೆ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ತುಂಬ ಕಮ್ಮಿ ಮಾಡಿದ್ರು ನೋಡಿರಿ. ಬೈ ಮಾಡೋರು ಬರ್ರಿ, ವಿಡಿಯೋ ತೋರಿಸ್ರಿ. ನಾನು ಹೇಳಿದ್ದೀನಿ ನಮ್ಮ ಅಣ್ಣ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ, ಕಮ್ಮಿ ಮಾಡ್ಕೋಬೇಕು ಅಂತ. ಹ್ಞೂ ಅಪ್ಪಿ ಆಯಿತು ಅಂದವ್ರೆ. ನೋಡ್ಕೊಳ್ರಿ ಅಂಗಡಿ ಒಂದು ಸತಿ. 60 ಶಾರ್ಟ್ಸ್ ಇಲ್ಲಿ ನೋಡಿ ಗಾಯ್ಸ್, ಒಂದು ಬಕೆಟ್ ಫುಲ್ ಪಟಾಕಿ ನೋಡ್ಬೋದು ಏನೇನೈತೆ ಅಂತ. ಫುಲ್ ಸೌಂಡ್ ಹೊಡೆದ್ರೆ ಹಂಗೆ ಪೇಪರು ಚುಮ್ಮುತ್ತೆ, ಸೌಂಡ್ ಬರುತ್ತೆ. ಇದನ್ನು ತಗೊಂಡಿದ್ದೀವಿ. ಯಾವ ಚಿಲ್ಟಾಳಿ ಪಲ್ಟಾಳಿ, ಆಮೇಲೆ ಇಲ್ಲಿ ಗಿಸ್ರಬತ್ತಿ, ಫ್ಲವರ್ ಬಾಟ್, ಭೂಚಕ್ರ ಸ್ವಲ್ಪ ಅವೇ ಎಲ್ಲ ಅವೇನೆ. ಆಮೇಲೆ ಇದು ತಗೊಂಡಿದ್ದೀವಿ ಬಾಂಬು. ಸರಿ ಓಕೆ. ಆಮೇಲೆ ಇದು ಚಿಕ್ಕ ಸ್ಕೈ ಶಾಟು, ಚಿಕ್ಕದು ಎಷ್ಟು 12 ಶಾಟ್ ಇದು. ಐ ಭೂಚಕ್ರದ್ದೇನೋ ಇದು. ಇಲ್ಲ ಮಾಮೂಲಿ ಇದೆ. ಮೇಲೆ ಹೋಗೋದು ಅನ್ಸುತ್ತೆ ಇದು. ಇದು ತಗೋತೀವಿ ಈಗ. ಎಷ್ಟು? 400 ಹೊಡಿಯೋರಿಲ್ಲ ಗಿಡಿಯೋರಿಲ್ಲ, ಎಲ್ಲರೂ ತಮ್ಮನೆ ಕೊಟ್ಟಿರ್ಲಿಲ್ಲ. ಅದು ಸ್ಕೈ ಶಾಟ್ ಹಚ್ಚದ ಮಲಿಕ್ ಅಂತೂ ಯಾರು ಇವಣ್ಣನ್ ಕಾಲೇ ಊಷ್ಟು ಹೆಂಗೋ ಹೊಡಿತಾನೆ. ಅಯ್ಯೋ ಗೈಸ್, ಅಂದ್ರೆ ವ್ಲಾಗ್ ಮಾಡ್ಕೊಳಕ್ ಆಗಿಲ್ಲ. ಅದೆಲ್ಲ ಒಳ್ಳೊಳ್ಳೆ ಸೀನ್ಗಳಲ್ಲಿ ಗಲಾಟೆಗಳು ಸೀನ್ಗಳು ಒಂದೊಂದೆಲ್ಲ ಬರ್ತಿತ್ತು ಲಾಸ್ಟ್ ಟೈಮು. ಅದಕ್ಕೆ ಸತಿ ಎಲ್ಲ ಸ್ವಲ್ಪ ಅಲರ್ಟ್ ಆಗ್ಬಿಟ್ಟಿದ್ದೀವಿ. ಪೊಲೀಸ್ ಗಿಲೀಸ್ನೆಲ್ಲ ಹಾಕ್ಸ್ತೀವಿ, ಬಿಡಲ್ಲ. ಆಮೇಲೆ ನೋಡ್ಬೋದು ಈ ಕಡೆ ರೋಲು ಏನೋ ಫಿಶ್ ಪಟಾಕಿ ಇವೆಲ್ಲ ಚಿಲ್ಟಾಡಿದು. ಆಮೇಲೆ ಚಿಕ್ಕ ಪಟಾಕಿ, ಬಿಜ್ಲಿ ಪಟಾಕಿ ಇವೆಲ್ಲ, ಸರ ಪಟಾಕಿ ಚಿಕ್ಕವು, ಭೂಚಕ್ರ, ಫ್ಲವರ್ ಪಾಟು, ಬೆಂಕಿ. ನಮ್ಗೆ ಇವೆಲ್ಲ ನಮ್ಗೆ ಅವಶ್ಯಕತೆ. ನಮಗೇನೋ ದೊಡ್ಡದಾಗಿ ಡಮ್ ಅನ್ನೋದು 1000 ವಾಲ 10,000 ವಾಲ ಇದು. ಸೊ ಈ ಥರ ನೋಡ್ತೀವಿ. ಸೊ ಈ ಥರದ್ದು ಒಂದು ದೊಡ್ಡ ತಗೊಂಡಿದ್ದೀವಲ್ಲ ಲಾಸ್ಟಲ್ಲಿ ಐತಲ್ಲ, ಅದನ್ನು ತಗೊಂಡಿದ್ದೀವಿ. ಲಾಸ್ಟಲ್ಲಿ ಇರೋದು ಬೈ ಮಾಡಿದ್ದೀವಿ. ಫುಲ್ ಎಲ್ಲ ಬರೀ ಇವೇ ಇರೋದು. ಮಸ್ತ್ ಐತೆ ಕಡೆಗಳು. ನಿಜವಾಗ್ಲೂ ಕಮ್ಮಿ ಅಂದರೆ ತುಂಬ ಕಮ್ಮಿಗೆ ಮಾಡ್ಕೊಂಡ್ರು. ಬನ್ನಿ, ನಿಜ ಕಮ್ಮಿ ಮಾಡ್ಕೋತಾರೆ. ಏನೋ ಕಮ್ಮಿ ಆಗಲಿಲ್ಲಣ್ಣ. ಹಾಂ ತಾನೇ, ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ. ಅದು 4-5 ವರ್ಷದಿಂದ ಕಡೆ ಅಲ್ಲೆಲ್ಲ ತಗೊಂಡಿದ್ದು 3-4 ಹೊಡಿತು, ಇನ್ನೆಲ್ಲ ಹುಚ್ಚ ಅಂತ. ಅದಕ್ಕೆ 3 ವರ್ಷದಿಂದ ಇಲ್ಲೇ ತಗೊಂತಿದ್ದೀವಿ. ಸೊ ಅದಕ್ಕೋಸ್ಕರ ಇಲ್ಲೇ ಬಂದ್ಬಿಟ್ಟು ಎಲ್ಲ ಇಲ್ಲೇ ಬೈ ಮಾಡ್ಬಿಡೋಣ ಅಂತ ಸೊ ಟೈಮ್ ತಗೊಂಡು ಬಂದಿದ್ದೀವಿ. ಸೊ ತುಂಬ ಜನ ಕಮೆಂಟ್ ಆಗ್ತಿದ್ರಿ, ಬ್ರೋ ಪಟಾಕಿ ಯಾವಾಗ ತರ್ತೀರಾ ಅಂತ. ಬಂದಿದ್ದೀನಿ. ಲೊಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿರಿ. ಮತ್ತು ಕಮ್ಮಿ ಬೇಕಂದರೆ ವೀಡಿಯೋ ತೋರಿಸ್ಬೇಕು. ಅಂಕಲ್ ಫೋಟೋ ಎಲ್ಲ ತೋರಿಸ್ರಿ, ಕಮ್ಮಿ ಮಾಡ್ಕೋತಾರೆ. ಅಣ್ಣ ಸಾರಿ, ಏನಿಲ್ಲ ಅಂದ್ರೂ ನಮ್ಗೆ ಅದೊಂದು ದೊಡ್ಡ ಇದಕ್ಕೇ 3,000 ಇರೋದನ್ನೇ ತುಂಬ ಕಮ್ಮಿಗೆ 1,800 ರೂಪಾಯಿಗೆ ಮಾಡ್ಕೊಂಡವ್ರೆ. ಅದು 24 ಶಾರ್ಟು 1,800 1,900 ಮಾಡಿಸಿದ್ದೀವಿ. ಮತ್ತು ಮಾತಾಡೋದು ನಿಮಗೆ ಬಿಟ್ಟಿರೋದು, ನಿಮಗೆ ಡಿಪೆಂಡು. ಮಾತಾಡಬೇಕು ನೀವು ಯಾವ ರೀತಿ ಮಾತಾಡ್ತೀರಾ ಅಂತ. ನೋಡಿರಿ ಎಲ್ಲ ಫುಲ್ ಪ್ಯಾಕ್ ಆಗೈತೆ. ಫುಲ್ ಪ್ಯಾಕ್ಸ್ ಮಾಡ್ತಿದ್ದೀನಿ. ಎಲ್ಲ ಪ್ಯಾಕ್ ಆಗೈತೆ. ನನ್ನ ಮುಖ ಒಂದ್ಸತಿ ನೋಡ್ಕೊಬಿಡ್ರಿ ನೀಟಾಗೆ. ಇಲ್ಲೇ ಇರ್ತಾರಲ್ಲ ಬ್ರೋ ಅವರು. ಅದೇ ಅವ್ರ ಮನೆ. 24 hours ಯಾವಾಗ ಬೇಕಾದ್ರೂ ಬರ್ರಿ. ಅಲ್ಲೋಗ್ರಿ ಡಾಡ ಅಂತ ಬನ್ನಿ. ಈ ಬ್ಯಾನರ್ ಐತಲ್ಲ ಗೈಸ್, ಲಾಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ನಮ್ಮ ಅಣ್ಣಂದಿರೊಬ್ರು ಅವರೇ. ಸೊ ಅವ್ರು ಬಂದು ಫುಲ್ಲು ಅದು ಹೊಡೆದಾಕಿರೋದು. ಅಂಗಡಿ ತೆಗ್ದಿಲ್ಲ ಅಂದ್ಬಿಟ್ಟು ಫುಲ್ಲು ಹೊಡೆದು ಓಪನ್ ಮಾಡಿಸಿ ಅಂಗಡಿ ತೆಗೋ. ಈಗಲೂ ನೆನ್ಸ್ಕೊತಾವ್ರೆ, ಅಪ್ಪ ಅವ್ರು ಈ ಸತಿ ಬಂದು ಏನು ಸೈಕ್ ಮಾಡ್ತಾರೋ ಅಂತ. ಗೈಸ್ ನೋಡಿ, ತುಂಬ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ. ಶಿಫ್ಟ್ ಮಾಡ್ಕೊತೀವಿ ಒಂದು ಸ್ವಲ್ಪ ದೂರ ಇಲ್ಲಿಂದ ಅಲ್ಲಿಗಂತ. ಗೈಸ್ ಶಿಫ್ಟ್ ಆಗಿದ್ದೀವಿ. ನಾನು ಎತ್ಕೊಂಡಿದ್ದೀನಿ. ನಮ್ಮ ಮುಂದೆಗಡೆ ಒಂದು ಆನೆ, ನಮ್ಮ ಆನೆ ಹೋಯ್ತೈತೆ ನೋಡಿ. ಆನೆ ಜಂಬೂ ಸವಾರಿಗೆ ಕೇಳಿದ್ರು, ಕೊಡಲ್ಲ ಅಂದ್ವಿ. ಇವೆಲ್ಲ ಓಡಿಸೋದಕ್ಕೆ 9:30 ಪ್ರಾಕ್ಟೀಸ್
ಗಾಯ್ಸ್ ಈಗ ಅಲ್ಲಿಂದ ಟೋಲ್ ಗಂಟ ಬಂದಿದ್ದೀವಿ. ಸೊ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ನೀರು ಕುಡಿತಾ ಇದ್ದೀವಿ. ಏನು ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ. ಗಾಯ್ಸ್ ನೋಡ್ರಿ, ಅಲ್ಲೇ ಗಣೇಶ ಎತ್ಕೊಂಡು ಹೋಯ್ತವ್ರೆ ಗಾಡೀಲಿ ಹುಡುಗರು. ಅಲ್ಲೇ ಗಾಡಿ ಹಾಕೊಂಡು ಹೋಯ್ತವ್ರೆ. ಅಲ್ಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ ಗಣೇಶ ಹಬ್ಬ ಕ್ರೇಜು. ಅಣ್ಣ ಎಲ್ಲಿ ತಗೊಂಡಿದ್ದು ಹೊಸೂರು? ಇವೆಲ್ಲ ಕೂರಿಸಿದ್ರೆ ಹಬ್ಬಕ್ಕೆ ತಾನೇ ಕೂರ್ಸೋದು. ಹಬ್ಬಕ್ಕೆ ಕೂರ್ಸ ಇವೆಲ್ಲ ತಗೊಂಡೋಗ್ತೀರಾ? ಎಷ್ಟಾಯ್ತು? ಫುಲ್ ಎಲ್ಲ ಒಂದು ಸ್ಟೋನ್ ವರ್ಕ್ ಮಾಡ್ತಿದ್ದೀರಾ? ಲಾಕ್ ಮಾಡ್ತಿದ್ದೀವಿ. ಸೊ ಗೈಸ್ ಲಾಸ್ಟ್ ಟೈಮ್ ತಂದಿದ್ದು ಗಣೇಶ ಹತ್ರ ಬಂದಿದ್ದೀವಿ. ಇವಾಗ ಲೋಡ್ ಇಳಿಸ್ತಾವ್ರಿ ಇನ್ನು. ಬಂದಿರಿ ನೋಡಿ. ಸೊ ಎಲ್ಲ ಈಗ ಲೋಡ್ ಇಳಿತಾ ಇತ್ತು. ಫೋನ್ ಮಾಡಿದ್ರು ನಮ್ಗೆ ಗೊತ್ತಿರೋರೇನೆ. ಸೊ ಈಗ ಬಂದಿದ್ದೀವಿ, ನೋಡೋಣ. ಗೈಸ್ ಊಟ ಮಾಡಿಲ್ಲ, ಸೊ ಊಟ ಮಾಡೋಕ್ಕೆ ಬಂದಿದ್ದೀವಿ ಈಗ. ಸೊ ಗೈಸ್ ಓಪನ್ ಮಾಡಿಸ್ತಾ ಇದ್ದೀವಿ ಒಂದೊಂದೇ. ನೋಡ್ಬೋದು, ಇಲ್ಲ ಐತೆ ನೋಡು, ಒಂದೈತೆ. ಅದೇನಾಗಿದೆ ಅಂದರೆ ಹಿಂದೆ ಅದು ಗಂಗೆ ಕಣ ಹಂಗಾರೆ ಹಿಂದೆ ಇರ್ಬೇಕೇನದು. ಇದೆ ಇಷ್ಟೇ ಸಾಕು. ಬರ್ಬಾರ್ದು ಗಣೇಶ ಎಲ್ಲ ನಿಂದು. ಇದು ಹಿಂದೆಗಡೆ ನೋಡಿ ಬ್ರೋ, ಅದು ಸೇಮೇನಾ ಹಿಂದೆಗಡೆದು? ವೈಟ್ ಮಸ್ತಾಗೈತೆ ಬ್ರೋ, ವೈಟ್ ನೋಡು. ತಲೆ ಕೆಡ್ಸ್ಕೊಬೇಡ. ಹಾಂ ಬ್ರೋ, ವೈಟ್ ಒಂದು ನೋಡ್ಕೊಳ್ರಿ. ಹಿಂದೆಗಡೆದು ಅದು ತಾನೆ ಬ್ಲೂ ಕಲರು. ಬ್ಲೂ ಕಲರ್ದು ಮಸ್ತಾಗೈತೆ ಬ್ರೋ. ಅದನ್ನೇ ಕೇಳಿದ್ದು ಅದೊಂದು. ಫೋಟೋ ಹೊಡ್ಕೊಂಬಚ್ಚ ಅಥವಾ ಬಾ ಹಂಗೆ. ನೋಡ್ತಾ ಇದ್ದೀವಿ. ಇನ್ನೊಂದು ಐತೆ. ಸೊ ಗೈಸ್ ಇವಾಗ ಪಟಾಕಿ ಎಲ್ಲ ತಗೊಂಬಂದ್ವಿ. ಮತ್ತು ಪಟಾಕಿನ ತಗೊಂಡು ಗಣೇಶ ನಾವು ಲಾಸ್ಟ್ ಇಯರು ಅಲ್ಲಿಂದನೇ ತಂದಿದ್ದು. ಮಾಗಡಿ ರೋಡ್ ದಾಸರಲ್ಲಿ ಅದು. ಸೊ ಅಲ್ಲಿಂದನೇ ಲಾಸ್ಟ್ ಇಯರು ಕೂಡ ನಾವು ತಂದಿದ್ದು ಗಣೇಶ. ಸೊ ಅವರು ಗೊತ್ತಿರೋರೇನೆ, ನಮಗೆ ಗೊತ್ತಿರೋರೇ, ನಮ್ಮ ಡ್ಯಾಡಿ ಫ್ರೆಂಡೇನೆ ಅಲ್ಲಿ ಗಣೇಶ ಇಡೋದು. ಸೊ ಅವ್ರು ಕಾಲ್ ಮಾಡಿದ್ರು, ಇವಾಗ ತಾನೇ ಲೋಡ್ ಇಳಿಸ್ತಾ ಇದ್ದೀವಿ ಬನ್ನಿ ನೋಡಿ ಅಂತ. ಸೊ ನೋಡೋಕೆ ಹೋಗಿದ್ವಿ ಅಷ್ಟೇ, ಬುಕ್ ಮಾಡಲಿಲ್ಲ ಗಣೇಶನ. ಏನಕ್ಕಂದರೆ ಇನ್ನೂ 2 ದಿವಸ ಆದಮೇಲೆ ಇನ್ನೂ ಲೋಡ್ಗಳಿದಾವಂತೆ, ಬರುತ್ತಂತೆ. ಸೊ ಇನ್ನೂ ಲೋಡ್ಗಳೆಲ್ಲ ಬರಲಿ, ಎಲ್ಲ ಚೆಕ್ ಮಾಡಿ ಆಮೇಲೆ ಬುಕ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಜಸ್ಟ್ ಒಂದು ನೋಡ್ಕೊಂಬಂದಿದ್ವಿ ಅಷ್ಟೇ. ಓಕೆ, ಅದಾದಮೇಲೆ ಗೈಸ್ ನಾವು ಇವಾಗ ಪೇಪರ್ ಬ್ಲಾಸ್ಟ್ನು ಕೂಡ ಆಲ್ರೆಡಿ ಬುಕ್ ಮಾಡಿದ್ದೀವಿ. ಪೇಪರ್ ಬ್ಲಾಸ್ಟು ಅವ್ರದ್ದು ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಅಂದರೆ ತುಂಬ ಕಮ್ಮಿ ಬೆಲೆಗೆ ನನಗೆ ಮಾಡಿಕೊಟ್ರು. ಸೊ ನಾನು ನಿಮಗೂ ಕೂಡ ಅಷ್ಟೇ ತುಂಬ ಕಮ್ಮಿ ಬೆಲೆಗೆ, ನೀವು ಬೇರೆ ಕಡೆ ಎಲ್ಲೇ ಹೋದ್ರೂ ನೀವು ಕೇಳ್ಬೋದು, ಜಾಸ್ತಿ ಹೇಳ್ತಾರೆ. ಸೊ ನಾನೊಂದು 2-3 ಕಡೆ ವಿಚಾರಿಸಿದೆ, ಎಲ್ಲ ಜಾಸ್ತಿ ಹೇಳಿದ್ರು. ಸೊ ಬಟ್ಟಾರೆ ಇವರು ತುಂಬ ಕಮ್ಮಿ ಮಾಡಿಕೊಂಡು ಅಫೋರ್ಡಬಲ್ ಪ್ರೈಸಲ್ಲಿ ನಾನು ಮಾಡಿಕೊಟ್ಟಿದ್ದಾರೆ. ಸೊ ನೀವೇನಾದರೂ ಪೇಪರ್ ಬ್ಲಾಸ್ಟ್ ಮಾಡಿಸ್ಬೇಕು ಅಂತ ಏನಾದರೂ ಇದ್ದರೆ, ಐಡಿಯಾ ಏನಾದರೂ ಇದ್ದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರು. ಡೈರೆಕ್ಟ್ ಕಾಲ್ ಮಾಡಿ ಮಾತಾಡ್ರಿ, ಬುಕ್ ಮಾಡ್ಕೊಳ್ರಿ. ಮತ್ತು ನನ್ನದೇ ಓನ್ ಕ್ಲಾತಿಂಗ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಪ್ರಿಂಟೆಡ್ ಕ್ಲಾತ್ನ. ಸೊ ಈ ವೀಕಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೇನಾದರೂ ಗಣೇಶಂದು ಗಣೇಶಂದು ನಿಮ್ಗೇನಾದರೂ ಗಣೇಶ ಹಬ್ಬಕ್ಕೆ ಟೀಮ್ದು ಪ್ರಿಂಟೆಡ್ ಟಿ ಶರ್ಟ್ ಬೇಕು ಅಂದರೆ
ನಿಮ್ಗೆ ಯಾವುದೇ ಥರ ಪ್ರಿಂಟೆಡ್ ಕಸ್ಟಮೈಸ್ ಮಾಡಿ ಯಾವುದೇ ಥರ ಫೋಟೋ ಕಳಿಸಿ ನಿಮ್ಮ ಟೀಮ್ದು, ಸೊ ನಾನು ಅದನ್ನು ಪ್ರಿಂಟ್ ಮಾಡಿ ನಿಮಗೆ ಕೊಡ್ತೀನಿ. ತುಂಬ ಕಮ್ಮಿ ಬೆಲೆಗೆ ನಾನು ಮಾಡಿಕೊಡ್ತೀನಿ. ಸೊ ಅದರದ್ದು ಪೇಜ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಯ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಗೈಸ್, ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ. ಸಪೋರ್ಟ್ ಮಾಡಿ. ನೀವು ಬರೀ ಗಣೇಶಂದಂತಲ್ಲ, ನಿಮಗೆ ಯಾವುದೇ ಥರ ಕಸ್ಟಮೈಸ್ ಟಿ ಶರ್ಟ್ಸ್ ಆಗಿರ್ಬೋದು, ಓವರ್ ಸೈಜ್ ಶರ್ಟು, ನಾರ್ಮಲ್ ಶರ್ಟು, ಪುಲೋವರು, ಹುಡ್ಡೀಸು, ಯಾವುದ್ರಲ್ಲಿ ಬೇಕಾದ್ರೂ ನಾನು ಪ್ರಿಂಟ್ ಮಾಡಿಕೊಡ್ತೀನಿ. ಕಸ್ಟಮೈಸ್ ನಿಮ್ಗೆ ಯಾವ ಥರ ಕೇಳ್ತೀರೋ ಆ ಥರ. ಮತ್ತು ನೀವು ಯಾವ್ದಾರ ಫಂಕ್ಷನ್, ಬೇರೆ ಯಾವ್ದಾರ ಫಂಕ್ಷನ್ ಇದ್ದರೆ ಅದಕ್ಕೂ ಕೂಡ ಪ್ರಿಂಟ್ ಮಾಡಿಕೊಡ್ತೀನಿ. ಮತ್ತು ಯಾವ್ದಾರ ನಿಮ್ಮ ಆಫೀಸ್ಗೆ ಬೇಕು ಅಂದರೆ ಅದಕ್ಕೂ ಕೂಡ ನಾನು ಮಾಡಿಕೊಡ್ತೀನಿ. ಸೊ ಫುಲ್ ಕಸ್ಟಮೈಸು. ಸೊ ನೀವು ಯಾವ ಥರ ಡಿಸೈನ್ ಕಳಿಸ್ತೀರಾ ಸೊ ಅದೇ ಥರ ಮಾಡಿಕೊಡ್ತೀನಿ. ಮತ್ತು ಒಳ್ಳೆ ಗುಡ್ ಕ್ವಾಲಿಟಿ ಕ್ಲಾತ್ ಜೊತೆ ನಾನು ಮಾಡಿಕೊಡೋದು. ಸೊ ಅದು ನಿಮ್ಗೇನಾದರೂ ಬೇಕು ಅಂದರೆ, ನಿಮ್ಮ ಟೀಮ್ಗೆ ಏನಾದರೂ ಕ್ಲಾತ್ ಬೇಕು ಅಂದರೆ ಕಮ್ಮಿ ಪ್ರೈಸ್ಗೆ ನಾನು ತುಂಬ ಕಮ್ಮಿ ಪ್ರೈಸು ಮಾಡ್ತೀನಿ. ಮಾರ್ಕೆಟಲ್ಲಿ ಬೇಕಾದ್ರೆ ನೀವು ವಿಚಾರಿಸಿ, ಜಾಸ್ತಿ ರೇಟ್ ಹೇಳ್ತಾರೆ. ನಾನು ಪ್ಯೂರ್ ಕಾಟನಲ್ಲಿ ಮಾಡಿಕೊಡೋದು ನಾನು. ಸೊ ತುಂಬ ಕಮ್ಮಿ ಪ್ರೈಸ್ಗೆ ಮಾಡಿಕೊಡ್ತಾಯಿದ್ದೀನಿ. ಸೊ ಅದ್ರ ಅಪ್ಡೇಟು ನೆಕ್ಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕಂಪ್ಲೀಟಾಗಿ ಬರುತ್ತೆ. ಸೊ ಏನಾದ್ರು ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. DY ಫ್ಯಾಷನ್ ಝೋನ್ ಅಂತ ನಮ್ಮ ಪೇಜ್ ಬಂದು, ಸೊ ಅಲ್ಲೋಗಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಿಮಗೆ ಹೇಳ್ತೀನಿ ಪ್ರೈಸ್ ಏನು ಎತ್ತ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ನಾನು. ಸೊ ಗೈಸ್, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾನ ಬೇಕು ಅಂದ್ರೂ ಕೂಡ ಹೇಳಿ. ಸೊ ಅವರು ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಒಬ್ಬ ನಿಮ್ಮ ಹುಡುಗನೇ ಮಾಡ್ತಾಯಿದ್ದೀನಿ, ಏನೋ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಸಪೋರ್ಟ್ ಮಾಡಿ ಗೈಸ್. ಮತ್ತು ಈಗ ಪಟಾಕಿ ತೊಗೊಂಬಂದಿದ್ದೀವಿ. ಸೊ ಪಟಾಕಿ ರೇಟ್ ಬಂದು ನಿಮಗೆಲ್ಲ ಕಂಪ್ಲೀಟಾಗಿ ಓಪನ್ ಅಪ್ ಆಗಿ ತೋರಿಸ್ಬಿಡ್ತೀನಿ. ಪಟಾಕಿ ರೇಟಲ್ಲಿ ಎಷ್ಟಾಯಿತು, ನಾವೆಷ್ಟು ಕೊಟ್ವಿ ಅನ್ನೋದನ್ನು. ಸೊ ಗೈಸ್, ನೋಡ್ಬೋದು ಬಿಲ್ಲು ನಿಮಗೆ ಐಟಮ್ಮು ಎಷ್ಟು ಬಿದ್ದಿದೆ ಅಂತ. ಸೊ ಒಟ್ಟು ಸ್ಟಾರ್ಟಿಂಗು ಇವರು ಹಾಕಿರೋ ಪ್ರೈಸ್ ಹಾಕಿರೋದು ಇದು ಎಷ್ಟಕ್ಕೆ, ಯಾವುದಕ್ಕೆ ಏನು ಅಂತ ಇಲ್ಲಿ ಪ್ರೈಸ್ ಹಾಕೋರೆ. ಸೊ ನಾವಿಲ್ಲಿ ಕಮ್ಮಿ ಮಾಡಿಸಿದ್ದೀವಿ, ಎಲ್ಲ ಕಮ್ಮಿ ಮಾಡಿಸಿ ಕೆಲವೊಂದನ್ನು ಕ್ಯಾನ್ಸಲ್ ಮಾಡಿ. ಮತ್ತು ನೋಡಿ ಇಲ್ಲೂ ಕಮ್ಮಿ ಮಾಡಿಸಿ ಟೋಟಲಾಗಿ ಇಷ್ಟಾಯಿತು ನಮಗೆ. 6790 ರುಪೀಸ್ ಆಯಿತು. ನಾವು ಅದರಲ್ಲೂ ಕೂಡ ಕಮ್ಮಿ ಮಾಡಿ ಟೋಟಲ್ ನಾವು ಕೊಟ್ಟಿರೋದು ಅವ್ರಿಗೆ ಎಷ್ಟು ಅಂದರೆ 6000 ರುಪೀಸ್ ನಾವು ಟೋಟಲ್ ಕೊಟ್ಟಿರೋದು ಅವ್ರಿಗೆ. ತುಂಬ ಕಮ್ಮಿಗೆ ನಾವೇನು ಅಮೌಂಟ್ ಪಟಾಕಿಗೆ ನಾವು ಅಂದ್ಕೊಂಡಿದ್ದೀವೋ ಸೊ ಅದನ್ನು ತೊಗೊಂಡು ಇದ್ದೀವಿ. 2 ಮೂಟೆ ಅಂದ್ಕೊಳ್ಳಿ. ಸ್ಕೈ ಶಾರ್ಟು 4, 20 ಸ್ಕೈ ಶಾರ್ಟು, 30 ಸ್ಕೈ ಶಾರ್ಟ್ ಅದು 4. ಆಮೇಲೆ ಒಂದು 240 ಶಾರ್ಟು ಅದೊಂದು ತೊಗೊಂಡಿದ್ದೀವಿ. 1000 ವಾಲ ಒಂದು ಸರ ಪಟಾಕಿ, 2000 ವಾಲ 4. ಆಮೇಲೆ ಇನ್ನೊಂದು ಯಾವುದೋ ಅದು ಬ್ಲಾಸ್ಟರ್, ಅದು ಸ್ಕೈ ಶಾರ್ಟೇನೆ, ಒಂದು ಸಿಂಗಲ್ ಪೀಸ್ ಅದೊಂದು. ಆಮೇಲೆ ಇನ್ನು ಅಟಮ್ ಬಾಂಬ್ಗಳು ಒಂದು 3 ಪೀಸು, 3 ಬಾಕ್ಸು. ಆಮೇಲೆ ಇನ್ನೂ ಅದೇನೋ ಚಿನ್ಕಿ ಹೊಸದು ಪಿಕಾಕ್ದು ಏನೇನೋ ಎಲ್ಲ ಐಟಮ್ ಇಷ್ಟು ಟೋಟಲು ಒಂದು 10 ಐಟಮ್ ತಗೊಂಡಿದ್ದೀವಿ. ಎಲ್ಲ ದೊಡ್ಡವೇ, ಯಾರು ಚಿಕ್ಕ ಪಿಕ್ಕೋದಲ್ಲ, ದೊಡ್ಡ ಐಟಮ್ಗಳೇ ಕಮ್ಮಿಗೆ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರದ್ದು ಫೋನ್ ನಂಬರು, ಕಾಂಟ್ಯಾಕ್ಟ್ ನಂಬರು ನಿಮಗೆಲ್ಲ ತೋರಿಸ್ತೀನಿ. ಇದೇ ನೋಡಿರಿ ಕಾಂಟ್ಯಾಕ್ಟ್ ನಂಬರು, ಇಲ್ಲಿ ಮೇಲೆ ಐತೆ ನೋಡಿರಿ. ಸೊ ನೋಡ್ಕೊಳ್ರಿ, ಒಂದು ಸತಿ ಕಾಲ್ ಮಾಡ್ಕೊಳ್ರಿ, ನಿಮಗೆ ಲೊಕೇಶನ್ ಕಳಿಸ್ತಾರೆ. ಹೊಸೂರು, ತಮಿಳ್ನಾಡು ಬಾರ್ಡರ್ ಹತ್ರ ಇರೋದು. ನಮ್ಮ ಕರ್ನಾಟಕ ಬಾರ್ಡ್ರು ಬಿಟ್ಟು ಒಂಚೂರು ಮುಂದಕ್ಕೆ ಹೋದರೆ ನಿಮಗೆ ಕಾಣಿಸುತ್ತೆ. ನೀವು ಆಲ್ರೆಡಿ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟು ಗಣೇಶ ಬುಕ್ಕಿಂಗ್ ಹೋಗ್ತೀನಿ. ಸಾರಿ ಗಾಯ್ಸ್, ತುಂಬ ಜನ ಕಮೆಂಟ್ ಮಾಡಿದ್ರಿ. ಯಾಕಂದರೆ 2 ವೀಕಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ರೀಸನ್ ಇದ್ದಿದ್ದು ಇಷ್ಟೇ, ಕೆಲಸ ಇತ್ತು, ವರ್ಕ್ ಇತ್ತು, ಯಾರೂ ಕೂಡ ಫ್ರೀ ಇರಲಿಲ್ಲ. ಹೋದ ವೀಕು ಪಟಾಕಿ ತರಬೇಕು ಅಂತಲೇ ರೆಡಿ ಆದ್ವಿ, ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ. ಅದ್ರ ಲಾಸ್ಟ್ ವೀಕು ಕೂಡ ಹಿಂಗೆ ಫಾಲ್ಟ್. ಏನು ಹೋಗ್ಬೇಕು ಅಂತ ಅಂದ್ಕೊಂಡ ಬೇರೆ ಏನೋ ಕೆಲಸ ಬರೋದು, ಇಲ್ಲ ಯಾರೋ ನೆಂಟರು ಫಂಕ್ಷನ್ ಈ ಥರ ಬಿದ್ದುಬಿಡೋದು. ಸೊ ಅದಕ್ಕೆ ಇವತ್ತು ಹೋಗಲೇಬೇಕು ಅಂತ ಇವತ್ತು ಹೋಗಿದ್ದೀವಿ. ಸೊ ಸಾರಿ, ನೆಕ್ಸ್ಟ್ ಅಪ್ಡೇಟ್ಗಳು ಬರುತ್ತೆ ಕಂಪ್ಲೀಟ್. ಹೆಂಗೆ ಅಂದರೂ ಇನ್ನು ಈ ವೀಕಿಂದ ಹಬ್ಬಗಳು ಸ್ಟಾರ್ಟು. ನೆಕ್ಸ್ಟು ಎಲ್ಲ ಈಗ ಆಷಾಢ ಎಲ್ಲ ಮುಗೀತು, ಇನ್ನು ಗಣೇಶಗಳೆಲ್ಲ ಬರ್ತಾ ಇರುತ್ತೆ. ಎಲ್ಲ ತೋರಿಸ್ತೀನಿ ನಾನು ನಿಮಗೆ, ಪಿನ್ನು ತೋರಿಸ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ನಿಮ್ಗೆ ಯಾರು ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಂದು ಹೊಸ ಪೇಜು DY ಫ್ಯಾಷನ್ ಝೋನ್ ಅಂತ. ಸೊ ನಮ್ಮದೇ ಓನಾಗಿ ಕ್ಲಾತ್ ಪ್ರಿಂಟಿಂಗ್ದು ಓಪನ್ ಮಾಡ್ತಾ ಇದ್ದೀವಿ. ಸೊ ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಯಾರು ಗಣೇಶ ಹಬ್ಬಕ್ಕೆ ನಿಮಗೆ ಪ್ರಿಂಟೆಡ್ ಕ್ಲಾತ್ ಬೇಕು ಅಂದರೆ ಯಾವುದೇ ಡಿಸೈನ್ ಆಗಿರೋ ಸರಿ ನಾವು ಮಾಡಿ ಫಸ್ಟು ನಿಮಗೆ 3D ಮುಖಾಂತರ ನಿಮಗೆ ತೋರಿಸ್ತೀವಿ. ನಿಮಗೆ ಇಷ್ಟ ಆದರೆ ಬೇಕಾದ್ರೆ ಮಾಡಿಸ್ಕೋಬೋದು. ಅಫೋರ್ಡಬಲ್ ಪ್ರೈಸ್ಗೆ, ತುಂಬ ಕಮ್ಮಿ ಪ್ರೈಸ್ಗೆ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕಿದೆ, ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಾನು ನಿಮ್ಮ ಪ್ರೀತಿಯ ಡಿಂಪು. ಬಾಯ್ ಗಾಯ್.